cintura, mama, work your back. Shake your naga loca and rewind it back. Mueve tu cintura, mama, work your back. Shake your naga loca and rewind it back. ಸುಜುಕಿ ರಿಲಯಬಿಲಿಟಿ ಮತ್ತೆ ಪರ್ಫಾರ್ಮೆನ್ಸ್ಗೆ ಇರುವಂತಹ ಮತ್ತೊಂದು ಹೆಸರು ಸುಜುಕಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ವರ್ಷಾನುವರ್ಷದಿಂದ ಅವ್ರು ಕೊಡ್ತಿರುವಂತಹ ಗಾಡಿಗಳು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು. Work your back, Work your back. ಇವತ್ತು ನನ್ನ ಜೊತೆ ಇರೋದು ಹೊಸ ಸುಜುಕಿಯ ಇ ಆಕ್ಸಿಸ್. ಸೊ ಸುಜುಕಿ ಆಕ್ಸಿಸ್ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತು, 125 ಬಗ್ಗೆ ಅದೊಂದು ಐಸ್ ಎಂಜಿನ್ ಒಂದು ಸ್ಕೂಟರ್ ಆಗಿತ್ತು. ಆ್ಯಂಡ್ ಇವತ್ತು ನನ್ನ ಜೊತೆ ಇರೋದು ಎಲೆಕ್ಟ್ರಿಕ್. ಸೊ ಇದನ್ನ ಸುಜುಕಿಯ ಫಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಕರಿಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆಕ್ಸಿಸ್ ಮತ್ತು ಇದಕ್ಕೆ ಏನೇನು ಡಿಫ್ರೆನ್ಸ್ ಇದೆ ಆ್ಯಂಡ್ ಇದರಲ್ಲಿ ಏನೇನಿದೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಪರ್ಫಾರ್ಮೆನ್ಸ್, ರಿಲಯಬಿಲಿಟಿ, ಪ್ರಾಕ್ಟಿಕಾಲಿಟಿ, ಕನೆಕ್ಟಿವಿಟಿ ಆ್ಯಂಡ್ ಸ್ಟೈಲಿಂಗ್, ಈ 5 ಬೇಸಲ್ಲಿ ಈ ಒಂದು ಗಾಡಿನ ಅವರು ರೆಡಿ ಮಾಡಿದ್ದಾರೆ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಅವೆಲ್ಲನೂ ಕೂಡ ಒಂದೊಂದೇ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಸೊ ಸುಜುಕಿ ಅನ್ನೋದು ಜಾಪನೀಸ್ ಕಂಪ್ನಿ, ನಿಮಗೆಲ್ಲ ಅದು ಗೊತ್ತೇ ಇದೆ. ಸೊ ನಮ್ಮ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಎರಡು ಕೂಡ ನೋಡಿದ್ರೆ ಅವರು ಒಂದು ಎಂಜಿನ್ಗೆ ತುಂಬಾ ಫೇಮಸ್. ಸೊ ನಮಗೆಲ್ಲ ಒಂದು ಆಶ್ಚರ್ಯ ಆಯಿತು, ಸುಜುಕಿ ಒಂದು ಎಲೆಕ್ಟ್ರಿಕ್ ತಂದರೆ ಹೇಗಿರುತ್ತೆ ಅಂತ. ಆ್ಯಂಡ್ ಅವರು ಕಾರಲ್ಲಿ ತಂದರು ಈ ವಿಟಾರಾ ಅಂತ, ಅದು ಇನ್ನೂ ಕೂಡ ಹೊರಗೆ ಬಂದಿಲ್ಲ, ಲಾಂಚ್ ಮಾಡಿದ್ದಾರೆ ಅಷ್ಟೇ. ಲಾಂಚ್ ಮೀನ್ಸ್ ಒಂದು ಆಟೋ ಎಕ್ಸ್ಪೋದಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಇವತ್ತು ನನ್ನ ಜೊತೆ ಇರೋದು ಆಕ್ಸಿಸ್ ಇ ಆಕ್ಸಿಸ್. ಸೊ ಈ ಒಂದು ಸ್ಕೂಟರ್ನ ಆಲ್ರೆಡಿ ತಂದಿದ್ದಾರೆ, ನಾವು ಇದನ್ನ ಓಡಿಸಿದ್ದೀವಿ. ಸೊ ನಮ್ಮ ತಲೆಯಲ್ಲಿ ಇತ್ತಲ್ಲ ಒಂದಷ್ಟು ವಿಷಯಗಳು, ಹೇಗಿರುತ್ತೇನೋ ಸುಜುಕಿ ಒಂದು ಎಲೆಕ್ಟ್ರಿಕ್ ಬೈಕ್ ಹೇಗಿರುತ್ತೇನೋ, ಸ್ಕೂಟರ್ ಹೇಗಿರುತ್ತೇನೋ ಅಂತ, ಅದನ್ನೇ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಮೊದಲಿಗೆ ಡಿಸೈನ್ ಬಗ್ಗೆ ನೋಡೋದಾದ್ರೆ, ಇದೊಂದು ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಜಾಪನೀಸ್ನ ಡಿಸೈನ್ ಲ್ಯಾಂಗ್ವೇಜ್ ಅಂತ. ಯಾಕೆಂದರೆ ಶಾರ್ಪ್ ಆಗಿರುವಂತಹ ಕಟ್ಸ್ ಆಗಿರ್ಬೋದು, ಒಂದು 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 ಕಂಡ್ ರೀತಿ ಇರುವಂತಹ ಒಂದು ಇಂಡಿಕೇಟರ್ಸ್ ಆಗಿರ್ಬೋದು, ಒಂದು ಹೆಡ್ಲೈಟ್ಸ್ ಆಗಿರ್ಬೋದು, ಆ್ಯಂಡ್ ವರ್ಟಿಕಲ್ ಶೇಪ್ನ DRL ಆಗಿರ್ಬೋದು, ಇವೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಸುಜುಕಿನ ಒಂದು ವಿಷಯದಲ್ಲಿ ಒಂದು ಕಾಂಪ್ಲಿಮೆಂಟ್ ಕೊಡಲೇಬೇಕು. ಈ ಒಂದು ಸ್ಕೂಟರ್ನ ಡಿಸೈನ್ ಅದೇ ರೀತಿ ಫಿಟ್ ಆ್ಯಂಡ್ ಫಿನಿಶ್, ಎಲ್ಲೂ ಕೂಡ ಪ್ಯಾನಲ್ ಗ್ಯಾಪ್ಸ್ ಇಲ್ಲ, ನಾವು ಓಡಿಸುವಾಗ ಎಲ್ಲೂ ಕೂಡ ಒಂದು ರ್ಯಾಟ್ಲಿಂಗ್ ಸೌಂಡ್ ಇಲ್ಲ, ಒಂದು ರೀತಿ ಸ್ಮೂತ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಡಿಸೈನ್ ಬಗ್ಗೆ ಮಾತಾಡುವಾಗ ನಮ್ಗೆ ಅದಷ್ಟು ಕಾಣುತ್ತೆ. ಆ್ಯಂಡ್ ನಾನು ಈ ರೀತಿಯಾದಂಥ DRLನ ಬೇರೆ ಯಾವ ಒಂದು ಸ್ಕೂಟರ್ ಕೂಡ ನೋಡಿರಲಿಲ್ಲ. ಜಸ್ಟ್ ಅದನ್ನ ಆನ್ ಮಾಡ್ತೀನಿ, ಇಲ್ಲಿ ಕಾಣ್ತಿದೆಯಲ್ಲ. ಸೊ ಒಂದು ಸಿಂಗಲ್ ಲೈನ್ ಕೊಟ್ಟಿದ್ದಾರೆ ವರ್ಟಿಕಲ್ ಆಗಿ. ಆ್ಯಂಡ್ ಆ್ಯಕ್ಚುಲಿ ಆ ಲೈನ್ ಇಲ್ಲಿಂದ ಪಾಸ್ ಆಗುತ್ತೆ, ಬಟ್ ಇಲ್ಲಿ ಲೈಟ್ ಇಲ್ಲ, ಇಲ್ಲಿ ಇಟ್ಟಿದ್ದಾರೆ. ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿದೆ, ಒಂದು ಸ್ಟೈಲಿಂಗ್ ಅಲ್ಲಿ ಸ್ವಲ್ಪ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಅದು ಬಿಟ್ಟು ಎರಡು ಕಣ್ ರೀತಿಯಾದಂಥ ಇಂಡಿಕೇಟರ್ಸ್ನ ಹೇಳ್ಕೊಟ್ಟಿದ್ದಾರೆ, ಸುಜುಕಿಯ ಲೋಗೋನ ಹೇಳ್ಕೊಟ್ಟಿದ್ದಾರೆ, ತುಂಬ ಸ್ಲೀಕ್ ಆಗಿರುವಂಥ ಒಂದು ಡಿಸೈನ್ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಆ್ಯಕ್ಚುಲಿ ಟೈರ್ ಬಗ್ಗೆ ಮಾತಾಡೋಣ. ಸೊ ಟೈರ್ ನಮಗೆ 90/90ಯ 12 ಇಂಚಿನ ಟೈರ್ ಇಲ್ಲಿ ಕೊಟ್ಟಿದ್ದಾರೆ. 100/80ಯ 12 ಇಂಚಿನ ಟೈರ್ ನಮಗೆ ಹಿಂದ್ಗಡೆ ಕೊಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಆ ಟೈರ್ ಸ್ವಲ್ಪ ದೊಡ್ಡದಾಗಿದೆ. ಸೊ ಓಡಿಸುವಾಗ ಒಂದು ಸ್ಟೆಬಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ನಾನು ಈ ಟ್ರ್ಯಾಕಲ್ಲಿ ಓಡಿಸಿದ್ದೀನಿ. ಆ್ಯಂಡ್ ಹಾಗಾಗಿ ನಂಗೆ ಗೊತ್ತಾಗುತ್ತೆ. ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ತನಕ ಓಡಿಸಿದ್ವಿ, ಸುಮಾರು ಲ್ಯಾಪ್, ಈ ಒಂದು ಲ್ಯಾಪ್ 1 ಕಿಲೋಮೀಟರ್ ಬರುತ್ತೆ, ಸುಮಾರು ಲ್ಯಾಪ್ ಓಡಿಸಿದ್ದೀನಿ. ಸೊ ಹಾಗಾಗಿ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನು ಈ ಸ್ಕೂಟರ್ನ ಸೈಡಿಗೆ ಬರೋಣ. ಸೈಡಿಗೆ ಬಂದಾಗ ನಮಗೆ ತುಂಬ ಪ್ರಮುಖವಾಗಿ ಹೇಳಬೇಕಂತ ವಿಷಯ ಏನು ಅಂದರೆ, ಈ ಒಂದು ಇ ಆಕ್ಸಿಸ್ನ ಬ್ಯಾಡ್ಜಿಂಗ್. ಸೊ ನಮಗೆ ಸುಜುಕಿ ಆಕ್ಸಿಸ್ ಅಲ್ಲಿ ಇದೇ ಕಲರಲ್ಲಿ ಆಕ್ಚುಲಿ ಆಕ್ಸಿಸ್ ಅಂತ ನಮಗೆ ಇಲ್ಲಿ ಸಿಗ್ತಾ ಇತ್ತು. ಇದು ಆಕ್ಚುಲಿ ಇ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ನೀಲಿ ಕಲರ್ನ ಒಂದು ಬ್ಯಾಡ್ಜಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಗ್ರೀನ್ ಕಲರ್ನ, ಅದು ಒಂದು ಲೈಟ್ ಗ್ರೀನ್ ಕಲರ್ನ ಒಂದು ಪ್ಯಾನಲ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇದೇನೋ ನಮಗೆ ಬಾಡಿ ಪ್ಯಾನಲ್ ಪ್ಲಾಸ್ಟಿಕ್ ಇಂದು, ಸ್ಟೀಲಿಂದ ಏನಲ್ಲ. ಅದು ಬಿಟ್ಟು ಸೀಟ್ ಬಗ್ಗೆ ಮಾತಾಡಲೇಬೇಕು. ಸೀಟ್ ತುಂಬ ವೈಡ್ ಆಗಿದೆ, ಇಬ್ಬರು ಆರಾಮಾಗಿ ಹೋಗ್ಬೋದು. ಊರ ಕಡೆ ಗೊತ್ತಲ್ಲ, ಈ 2 ಜನ ಕೂರಲ್ಲಿ 3 ಜನ ಎಲ್ಲ ಕೂರ್ತಾರೆ, ಬಟ್ ಆ ರೀತಿ ಖಂಡಿತ ಮಾಡಬೇಡಿ. 2 ಜನ ಆರಾಮಾಗಿ ಹೋಗೋಕ್ಕೆ ಒಂದೊಳ್ಳೆ ಕುಶ್ನಿಂಗ್ ಕೊಟ್ಟಿರುವಂಥ ಸೀಟ್ ಅಂತ ಹೇಳ್ಬೋದು. ಇಲ್ಲಿ ವೈಟ್ ಸ್ಟಿಚಸ್ನ ಕೂಡ ಅವರು ಕೊಟ್ಟಿದ್ದಾರೆ. ಸೊ ಇನ್ನು ಈ ಒಂದು ಸ್ಕೂಟರ್ನ ಹಿಂದ್ಗಡೆ ಅಥವಾ ರೇರ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದ್ರೆ, ಸುಜುಕಿ ಅನ್ನುವಂಥ ಒಂದು ಸ್ಟಿಕ್ಕರಿಂಗ್ ನಮಗೆ ಇಲ್ಲಿ ಸಿಗುತ್ತೆ. ಇದೇನು ಕೊರದ್ ಮಾಡಿರೋದು ಅಥವಾ ಬೇರೆ ಏನೂ ಅಲ್ಲ, ಇದು ಆಕ್ಚುಲಿ ಸ್ಟಿಕ್ಕರ್ ಅಂಟಿಸಿರೋದು. ಆ್ಯಂಡ್ ಇಲ್ಲಿ ಗ್ರೇ ಕಲರ್ನ ಪ್ಯಾನಲ್ ಸಿಗುತ್ತೆ. ಇಲ್ಲಿ ರಿಯರ್ ಸ್ಟಾಪ್ ಲ್ಯಾಂಪ್ ನಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಟೇಲ್ ಲೈಟ್ ನಮಗೆ ಇಲ್ಲಿ ಸಿಗುತ್ತೆ. ಅದು ಬಿಟ್ಟು ನಮಗೆ ಇಂಡಿಕೇಟರ್ಸ್ ಎರಡು ಇಲ್ಲಿದೆ. ಆ್ಯಂಡ್ ಇಲ್ಲಿ ನಮಗೆ ಒಂದು ರಿಫ್ಲೆಕ್ಟರ್ ಸಿಗುತ್ತೆ. ಅಂದರೆ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಗ್ರಾಬ್ ಹ್ಯಾಂಡಲ್ಸ್ ಕೂಡ ಅಷ್ಟೇ ಗ್ರೀನ್ ಕಲರಲ್ಲೇ ಫಿನಿಶಿಂಗ್ ಆಗಿದೆ. ಆ್ಯಂಡ್ ತುಂಬ ಒಳ್ಳೆ ಸಪೋರ್ಟ್ ನಮಗೆ ಪಿಲಿಯನ್ ರೈಡರ್ಗೆ ಈ ಒಂದು ಗ್ರಾಬ್ ಹ್ಯಾಂಡಲ್ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇನ್ನು ಈ ಒಂದು ಸ್ಕೂಟರಲ್ಲಿ ಕೂತು ಹೇಗಿದೆ ಅಂತ ನೋಡಿದಾಗ, ಒಂದು ಆವ್ರೇಜ್ ಇಂಡಿಯನ್ ನೈಟಿಗೆ ಆರಾಮಾಗಿ ಈ ಒಂದು ಸೀಟೆಡ್ ಸಾಕು ಅಂತ ಹೇಳ್ಬೋದು. ಯಾಕಂದರೆ 2 ಕಾಲನ್ನ ಕೂಡ ಒಂದು ಪ್ಲಾಂಟ್ ಫುಟ್ ಆಗಿ ನಾವು ಇಡ್ಬೋದು. ಅದು ಬಿಟ್ಟು ಹ್ಯಾಂಡಲ್ ಪೊಸಿಷನ್ ನಮಗೆ ತುಂಬ ನೀಟಾಗಿದೆ. ತುಂಬ ಹಿಂದೆನೂ ಅಲ್ಲ, ತುಂಬ ಮುಂದೆನೂ ಅಲ್ಲ, ತುಂಬ ಕರೆಕ್ಟ್ ಆಗಿರುವಂಥ ಹ್ಯಾಂಡಲ್ ಪೊಸಿಷನ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಸೊ 4.5 ಇಂಚಿನ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇಲ್ಲಿ ಕೊಟ್ಟಿದೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇದೆ. ನಿಮ್ಮ ಬ್ಯಾಟ್ರಿ ಪರ್ಸೆಂಟೇಜ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಇಗ್ನಿಷನ್ ಹೇಗಿದೆ ಅಂತ ಆಗಿರ್ಬೋದು, ಅಥವಾ ನಮಗೆ ಓಡೋಮೀಟರ್, ಸ್ಪೀಡೋಮೀಟರ್. ಆಮೇಲೆ ನೀವು ರೈಡ್ ಮಾಡುವಾಗ ಅದಕ್ಕೆ ಅನುಗುಣವಾಗಿ ಇದರ ಒಂದು ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ವೈಟ್ ಇರುತ್ತೆ, ಗ್ರೀನ್ ಅಂದ್ರೆ ತುಂಬಾ ಎಕನಾಮಿಕಲ್ ಆಗಿ ನೀವು ಓಡಿಸ್ತಾ ಇದ್ದೀರಿ ಅಂತ ಅದು ನಿಮಗೆ ಇಂಡಿಕೇಟ್ ಆಗುತ್ತೆ. ಅಂಡ್ ಬ್ಲೂ ಇದ್ರೆ ತುಂಬಾ ಅಗ್ರೆಸಿವ್ ಆಗಿ ಓಡಿಸ್ತಾ ಇದ್ದೀರಿ ಅಂತ ಅದೆಲ್ಲ ನಮಗೆ ಇದರಲ್ಲಿ ತುಂಬಾ ನೀಟಾಗಿ ತೋರಿಸುತ್ತೆ. ಅಂಡ್ ಇದರಲ್ಲಿ ಇನ್ನೊಂದು ವಿಷಯ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದನ್ನ ಸೈಡ್ ಸ್ಟ್ಯಾಂಡಿಗೆ ಹಾಕಿ, ಈ ಒಂದು ಸೀಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸೀಟ್ ಓಪನ್ ಮಾಡುವಾಗ ನಾವು ಆಕ್ಚುಲಿ ಒಂದು ಕೈಲಿ ಹಿಂಗೆ ಇಟ್ಕೊಂಡು ಏನಾದ್ರು ತುಂಬಬೇಕು. ಬಟ್ ಇದರಲ್ಲಿ ಒಂದೊಳ್ಳೆ ಟೆಕ್ನಾಲಜಿನ ತಂದಿದ್ದಾರೆ ಅಂತ ಹೇಳ್ಬೋದು. ತಲೆ ತುಂಬ ಓಡಿಸಿದ್ದಾರೆ. ಅದೇನು ಅಂದ್ರೆ ಇದನ್ನ
ಸೀಟ್ ಓಪನ್ ಮಾಡಿದೆ, ಜಸ್ಟ್ ಒಂದು ಈ ಕಡೆ ತಿರುಗಿ ಸೀಟ್ ಓಪನ್ ಆಗುತ್ತೆ ಇಲ್ಲಿ ಅಷ್ಟೇ. ಸೊ ಓಪನ್ ಮಾಡಿ ನಾನು ಸೀಟ್ನ ಹಾಗೆ ಬಿಡ್ಬೋದು, ಏನು ಬೇಕಾದ್ರೂ ಇಡೋದು ತೆಗಿಯೋದು ಏನು ಬೇಕಾದ್ರೂ ಮಾಡ್ಬೋದು. ಸೊ ಒಂದು ರೀತಿ ಒಳ್ಳೆ ಟೆಕ್ನಾಲಜಿ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನ ಕ್ಲೋಸ್ ಮಾಡಬೇಕಾದ್ರೆ ಮತ್ತೆ ಇದು ಮಾಡಿ ಕ್ಲೋಸ್ ಮಾಡಿದ್ರೆ ಆಯಿತು. ಸೊ ನನ್ನ ಒಂದು ಅನಿಸಿಕೆ ಏನು ಅಂದರೆ ಎಲ್ಲ ಸ್ಕೂಟರ್ಲ್ಲೂ ಕೂಡ ಇದು ಬೇಕು. ಸುಜುಕಿ ಐಸ್ ಇಂಜಿನಲ್ಲಿರುವಂಥ ಆಕ್ಸೆಸಲ್ಲೂ ಬೇಕು ಆ್ಯಂಡ್ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಇನ್ಯಾವುದಾದ್ರೂ ಸುಜುಕಿ ತಂದ್ರೂ ಈ ರೀತಿಯಾದಂಥ ಸೀಟ್ನ ಖಂಡಿತ ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಮತ್ತೆ ಕೂತು ಮಾತಾಡೋಣ. ಸೊ ಮತ್ತೆ ಕೂತು ಮಾತಾಡೋಕೆ ನಮಗೆ ಇದರಲ್ಲಿ ಓಡ್ಸೋಕೆ ಹೇಗಿದೆ ಅಂತ ಹೇಳ್ತೀನಿ ನಾನು. ಸೊ ಓಡ್ಸೋಕ್ಕೆ ಇದರ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಸೈಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ಪೀಡ್ ಬ್ರೇಕರ್ಸ್ನ ಇಟ್ಟಿದ್ದಾರೆ. ಸೊ ಅದನ್ನು ಹಾರಿಸಿದಾಗ ನಂಗೆ ಅದು ಫೀಲ್ ಆಯಿತು. ಸೊ ಮತ್ತೊಂದು ವಿಷಯ ಏನಂದರೆ ಇಲ್ಲಿರುವಂಥ ಸ್ಪೀಡ್ ಬ್ರೇಕರ್ ಇದೆ ಅದು ಸ್ವಲ್ಪ ತುಂಬ ಶಾರ್ಪ್ ಆಗಿದೆ. ಸೊ ಶಾರ್ಪ್ ಆಗಿ ಎಡ್ಜಸ್ನ ಇದೆ, ಹಾಗಾಗಿ ಮೇ ಬಿ ಇದು ಫೀಲ್ ಆಗಿರ್ಬೋದು. ಸೊ ರಿಯಲ್ ಬಳಿ ತೊಗೊಂಡೋದಾಗ ನಮಗೆ ಗೊತ್ತಾಗುತ್ತೆ ಇದರ ಸಸ್ಪೆನ್ಷನ್ ಎಷ್ಟು ಮಟ್ಟಿಗಿದೆ ಅಂತ. ಫ್ರಂಟಲ್ಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತಾ ಇದೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಅದು ತನ್ನ ಕೆಲಸನ ಕರೆಕ್ಟಾಗಿ ಮಾಡ್ತೀವಿ ಅಂತ ಹೇಳ್ಬೋದು. ಆ್ಯಂಡ್ ಬ್ರೇಕಿಂಗ್ ಬಗ್ಗೆ ಮಾಡ್ಬೇಕಾದ್ರೆ ತುಂಬ ಈಸಿ ಇದೆ ಅಂತ ಹೇಳ್ಬೋದು. ಅಂದರೆ ನಾವು ಬ್ರೇಕ್ ಹೊಡೆದ ಕೂಡಲೇ ನಮಗೆ ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸುವಂತಹ ಒಂದು ಇದಿರುತ್ತೆ. ತುಂಬ ಸ್ಪೀಡ್ ಆಗಿದ್ರೆ ಮಾತ್ರ ಒಂದು ಸ್ವಲ್ಪ ಮುಂದೋಗಿ ನಿಲ್ಲುತ್ತೆ ಅಂತ ಹೇಳ್ಬೋದು. ಬ್ರೇಕಿಂಗ್ ತುಂಬಾ ಪ್ರೋಗ್ರೆಸಿವ್ ಆಗಿದೆ ಅಂತಾನೆ ನನ್ನ ಒಂದು ಅನಿಸಿಕೆ. ಅಂಡ್ ಅದು ಬಿಟ್ಟು ಇದರ ಒಂದು ಪವರ್ ಬಗ್ಗೆ ಎಲ್ಲ ಮಾತಾಡಿದ್ರೆ ಪವರ್ ತುಂಬಾ ಚೆನ್ನಾಗಿದೆ. 3 ಮೋಡ್ ಇದೆ ಇದರಲ್ಲಿ, ಒಂದು ಎಕೋ, ಇನ್ನೊಂದು ರೈಡ್ ಎ, ರೈಡ್ ಬಿ ಅಂತ. ಸೊ ಇದೆರಡು ರೈಡ್ ಎ, ರೈಡ್ ಬಿ ಅಂತ ಹೆಸರಿಂದ ಇದು ತುಂಬಾ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ನಾ ಎಲ್ಲೂ ಕೇಳಿಲ್ಲ. ರೈಡ್ ಎ ಏನಿದೆ ರೀಜನರೇಷನ್ ನಮಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ನೀವು ರೈಡ್ ಎ ಯೂಸ್ ಮಾಡ್ಕೊಂಡು ಹೋದ್ರೆ ಬ್ಯಾಟ್ರಿ ಅಷ್ಟು ಬೇಗ ಖಾಲಿ ಆಗಲ್ಲ. ಅದರೊಂದು ಪವರ್ಲಿ ಸ್ವಲ್ಪ ಅದು ಇಂಪ್ರೂವ್ ಆಗ್ತಾ ಇರುತ್ತೆ ಬ್ಯಾಟ್ರಿಲಿ ಪರ್ಸೆಂಟೇಜಲ್ಲಿ. ಆ್ಯಂಡ್ ರೀಜನರೇಟಿವ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ನಾವು ಎಲ್ಲ ಎಲೆಕ್ಟ್ರಿಕಲ್ಲೂ ಕೂಡ ನೋಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ರೈಡ್ ಬಿ ಅನ್ನುವಂಥ ಒಂದು ರೈಡ್ ಮೋಡ್ ಇದೆ. ಆ್ಯಕ್ಚುಲಿ ಅಲ್ಲಿ ನಮಗೆ ರೀಜನರೇಟಿವ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಸ್ಪೀಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಪಿಕಪ್ ಆಗಿರ್ಬೋದು, ಆಕ್ಸಲರೇಷನ್ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಜಾಸ್ತಿ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದರೆ ರೈಡ್ ಬೀಲ್ ನಾವು ಓಡಿಸ್ತಾ ಹೋದ್ರೆ ನಮಗೆ ಬೇಕಾದಂಥ ರೇಂಜ್ ನಮಗೆ ಇದರಲ್ಲಿ ಸಿಗಲ್ಲ. ಸೊ ರೇಂಜ್ ಬಗ್ಗೆ ಮಾತಾಡಿದಾಗ ಈ ಒಂದು ಸ್ಕೂಟರ್ ನಮಗೆ 95 ಕಿಲೋಮೀಟರ್ನ IDC ರೇಂಜ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನನ್ನ ಅನಿಸಿಕೆಯಲ್ಲಿ ಇವಾಗ ತುಂಬ ಸ್ಕೂಟರ್ಸ್ ಎಲ್ಲ 100-150 ಕೊಡ್ತಾ ಇದೆ. ಆ್ಯಂಡ್ ಸುಜುಕಿ ಇವಾಗ 95 IDC ಕ್ಲೈಮ್ಡ್ ಆಗಿರೋದು ಕೊಡ್ತಿರೋದು. ಆ್ಯಂಡ್ ನನ್ನ ಪ್ರಕಾರ ಇದು ಒಂದು ಸ್ವಲ್ಪ ರೇಂಜ್ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕಿತ್ತು ಅಂತ ನನ್ನ ಒಂದು ಅನಿಸಿಕೆ. ಮೇ ಬಿ ಅವರು ಓವರ್ ದ ಏರ್ ಅಪ್ಡೇಟ್ ಏನಾದ್ರು ಕೊಟ್ಟರೆ ರೇಂಜ್ ಸ್ವಲ್ಪ ಇಂಪ್ರೂವ್ ಮಾಡುವಂಥದ್ದು ಕೊಡ್ಬೋದು. ಇಲ್ಲಾಂದ್ರೆ ಮೇ ಬಿ ನೆಕ್ಸ್ಟ್ ವರ್ಷನಲ್ಲಿ ಬೇರೆ ಸ್ವಲ್ಪ ಜಾಸ್ತಿ ಬ್ಯಾಟ್ರಿ ಪ್ಯಾಕ್ ಇರುವಂತಹ ಒಂದು ಸ್ಕೂಟರ್ನ ತರ್ಬೋದು. ಸೊ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡಬೇಕಾದ್ರೆ 3.072 ಕಿಲೋವ್ಯಾಟ್ ಅನ್ನೋ ಒಂದು ಬ್ಯಾಟ್ರಿ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅದು ಕೂಡ ಅಷ್ಟೇ ಬ್ಯಾಟ್ರಿ ಸ್ವಲ್ಪ ಸಣ್ಣ ಬ್ಯಾಟ್ರಿ ಅಂತ ಹೇಳ್ಬೋದು. ಅದನ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅದಕ್ಕೆ ಅಲ್ಯೂಮಿನಿಯಂ ಕೇಸಿಂಗ್ ಮಾಡಿದ್ದಾರೆ. ಚೇಸಿಸ್ ಅಂತೂ ತುಂಬಾ ಹೊಸದಾಗಿ ಇವರು ಬಿಲ್ಡ್ ಮಾಡಿರುವಂತ ಇದಕ್ಕೋಸ್ಕರ. ಸೊ ಅದರಲ್ಲಿ ಅಲ್ಯೂಮಿನಿಯಂ ಕೇಸಿಂಗ್ ಮಾಡಿ ಬ್ಯಾಟ್ರಿನ ಅದರಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಲೈಟ್ ವೆಯ್ಟ್ ಇದೆ. ಇದು ನಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನಾವು ಅಜೈಲ್ ಆಗಿ ಓಡಿಸೋಕೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಕಾರ್ನರಿಂಗ್ ತಗೊಳ್ಳೋಗಾಗಿರ್ಬೋದು ಅಥವಾ ಜಿಗ್ಜಾಗ್ ಮಾಡುವಾಗಲಾಗಿರ್ಬೋದು ಅಥವಾ ನಿಮಗೆ ಒಂದು ಹಂಪ್ ಇರುವಂತ ಪ್ರದೇಶದಲ್ಲಿ ಆಗಿರ್ಬೋದು ಅಲ್ಲೆಲ್ಲ ಓಡಿಸುವಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಚೇಸಿಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ಇದರ ಎಕಾನಮಿ ಮೋಡ್ ಬಗ್ಗೆ ನಾನು ಮಾತಾಡಲೇಬೇಕು. ಸೊ ಎಕಾನಮಿ ಮೋಡ್ ನಾನು ನೋಡಿರುವಂತಹ ಎಲೆಕ್ಟ್ರಿಕ್ ಸ್ಕೂಟರ್ ಇರುವಂತಹ ಒನ್ ಆಫ್ ದ ಬೆಸ್ಟ್ ಇಕೋ ಮೋಡ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾಕಂದ್ರೆ 50-60 ಕಿಲೋಮೀಟರ್ನ ಒಂದು ರೇಂಜ್ ನಮಗೆ ಆ ಸ್ಪೀಡ್ ನಮಗೆ ಅದ್ರಲ್ಲಿ ಕೊಡುತ್ತೆ. ಬಟ್ ಹಾಗೆ ಅದು ಗ್ರೀನ್ ಅಲ್ಲಿ ಇರುತ್ತೆ. ನಾವು ರೈಡ್ ಮಾಡ್ತಿರೋ ಗ್ರೀನ್ ಅಲ್ಲಿ ಇರುತ್ತೆ. ಬ್ಯಾಟ್ರಿ ಅಷ್ಟೊಂದು ಬೇಗ ಖಾಲಿ ಆಗಲ್ಲ. ಸೊ ನಾನು ಹೇಳೋದಾದ್ರೆ ಒಂದು ನಾರ್ಮಲ್ ನೀವು ಡೈಲಿ ಹೋಗಿ ಬರೋ ಇದು ಖಂಡಿತ ಹೇಳಿ ಮಾಡಿಸಿರುವಂತ ಒಂದು ಸ್ಕೂಟರ್ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದ್ರೆ ಇದರ ಒಂದು ಎಕಾನಮಿ ಮೋಡ್ ಇದೆ, ಅದೊಂದೇ ಸಾಕು ನಿಮಗೆ ಡೈಲಿ ಹೋಗಿ ಬರೋದಕ್ಕೆ. ರೈಡ್ ಎ, ರೈಡ್ ಬಿ ಎಲ್ಲ ಬೇಕಂತಿಲ್ಲ. ಅಂಡ್ ಹಾಗೆ ನಿಮ್ಗೆ ಸ್ವಲ್ಪ ಬೇಗ ಹೋಗಬೇಕು, ಬೇಗ ಬರಬೇಕು ಅಂತಿದ್ರೆ ಖಂಡಿತ ಇದನ್ನ ರೈಡ್ ಎ ಮತ್ತು ರೈಡ್ ಬಿ ನೀವು ಯೂಸ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಅದು ಬಿಟ್ಟು ಇನ್ನದಲ್ಲಿ ಯುಟಿಲಿಟಿ ಬಗ್ಗೆ ಮಾತಾಡಿದ್ದಾರೆ. ಮೊಬೈಲ್ ಚಾರ್ಜರ್ ಕೊಟ್ಟಿದ್ದಾರೆ ನಮಗೆ. ಆನ್ ದ ಗೋಲ್ ನಾವು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಒಂದಷ್ಟು ಕಪ್ ಹೋಲ್ಡರ್ಸ್ ತರದಂತಹ ಸ್ಪೇಸ್ ನ ಕೊಟ್ಟಿದ್ದಾರೆ, ಮೊಬೈಲ್ ಹಾಕೊಂಡು ಹೋಗ್ಬೋದು. ಅಂಡ್ ಇಲ್ಲಿ ನಮಗೆ ಹತ್ರನೇ ಚಾರ್ಜಿಂಗ್ ಪೋರ್ಟ್ ನ ಕೂಡ ಕೊಟ್ಟಿದ್ದಾರೆ. ಸೊ ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಸ್ಕೂಟರ್ ನಮಗೆ DC ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇದೆ. ಅಂಡ್ AC ನಮಗೆ ಪೋರ್ಟೇಬಲ್ ಚಾರ್ಜಿಂಗ್ ಕೂಡ ಸಿಗ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಅಂಶ ಏನು ಅಂದ್ರೆ DC ಫಾಸ್ಟ್ ಚಾರ್ಜಿಂಗ್ ಎಲ್ಲಾ ಶೋರೂಮ್ಗಳಲ್ಲಿ ಅದನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಅಂಡ್ ಮೇ ಬಿ ಇನ್ನು ಅದನ್ನು ಜಾಸ್ತಿ ಜುಲೈ 25 ಆಗಸ್ಟ್ ಅಲ್ಲಿ 1150 ಜಾಸ್ತಿ ಚಾರ್ಜಿಂಗ್ ಸ್ಟೇಷನ್ಗಳನ್ನ ತರ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಸುಜುಕಿ ಅವರು. ನನ್ನ ಒಂದು ಅನಿಸಿಕೆ ಏನಂದ್ರೆ ಮನೇಲಿ DC ಫಾಸ್ಟ್ ಚಾರ್ಜಿಂಗ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಮನೇಲಿ ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋಯ್ತು. ಬಟ್ ಇಲ್ಲಿ ಅದೊಂದು ಫೆಸಿಲಿಟಿ ಅವ್ರು ಕೊಟ್ಟಿಲ್ಲ. ಮೇ ಬಿ ಫ್ಯೂಚರಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ. ಯಾಕೆಂದರೆ ನಾವು ತುಂಬ ಜನ ಮನೆಯಲ್ಲೇ ಊರಲ್ಲೆಲ್ಲ ಇರೋರು ಮೇ ಬಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅಂಥವರಿಗೋಸ್ಕರ ಇದರಲ್ಲಿ ಪೋರ್ಟೇಬಲ್ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. ಸೊ DC ಚಾರ್ಜಿಂಗಲ್ಲಿ ನಮಗೆ 0 to 100 ನಮಗೆ 2 ಗಂಟೆ 12 ನಿಮಿಷದಲ್ಲಿ ಆದರೆ 0 to 80 ನಮಗೆ 1 ಗಂಟೆ 12 ನಿಮಿಷದಲ್ಲಿ ಆಗುತ್ತೆ. ಸೊ 80 to 100 ಹೋಗೋದಕ್ಕೆ ಮತ್ತೆ 1 ಅವರ್ ತಗೊಳುತ್ತೆ. ಹಾಗೆ ಅದೊಂದು ಒಳ್ಳೆ ಸ್ಪೀಡ್ ಅಂತಲೇ ಹೇಳ್ಬೋದು. ನಾನು ಅದಕ್ಕೆ ಹೇಳಿದ್ದು ಆ ಒಂದು ಸ್ಪೀಡ್ ನಮಗೆ ಮನೇಲಿ ಸಿಕ್ಕಿದ್ರೆ ಇದರ ಸೇಲ್ಸ್ ಅಂತೂ ತುಂಬಾನೇ ಬೂಮ್ ಆಗ್ತಿದ್ದೇನೋ. ಬಟ್ ಗೊತ್ತಿಲ್ಲ, ನೋಡ್ಬೇಕಿದೆ ಏನಾಗುತ್ತೆ ಅಂತ. ಇನ್ನು ಮನೇಲಿ ನಾವು ಚಾರ್ಜ್ ಮಾಡೋದಾದ್ರೆ ಪೋರ್ಟಬಲ್ ಚಾರ್ಜಲ್ಲಿ ನಮಗೆ 0 to 100 ನಮಗೆ 6.2 ಗಂಟೆ ಅಂದರೆ 6 ಗಂಟೆ 20 ನಿಮಿಷ ಬೇಕಾಗುತ್ತೆ. ಅಂಡ್ ಅದೇ ರೀತಿ 0 to 80 ನಮಗೆ 4 ಗಂಟೆ 20 ನಿಮಿಷದಲ್ಲಿ ಇದು ಚಾರ್ಜ್ ಆಗುತ್ತೆ.
ಸೊ ನಾನು ಹೇಳೋದಾದ್ರೆ ನೀವೇನಾದ್ರು ಕೆಲಸ ಮುಗಿಸಿ ಬಂದರೆ ಮನೇಲಿ ಚಾರ್ಜಿಗೆ ಹಾಕಿ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಫುಲ್ ಚಾರ್ಜ್ ಆಗಿರುತ್ತೆ. ಆ್ಯಂಡ್ ಅರ್ಜೆಂಟಿಗೆ ಬೇಕು ಅಂದರೆ ನಿಮಗೆ ಒಂದು 3-4 ಗಂಟೆ ಕಾಯಲೇಬೇಕು, ಅಥವಾ ಇನ್ನೂ ಅರ್ಜೆಂಟ್ ಇದ್ದರೆ ಸಿಟಿಲಿದ್ರೆ ನೀವು ಖಂಡಿತ ಸುಜುಕಿ ಶೋರೂಮ್ಗೆ ಹೋಗ್ಬೋದು. ಅಲ್ಲಿ ಇದನ್ನ 1 ಅವರಲ್ಲೋ ಅಥವಾ 2 ಅವರಲ್ಲೋ ಫುಲ್ ಚಾರ್ಜ್ ಮಾಡ್ಕೊಂಡು ಬರ್ಬೋದು. ಇದು ಇದರ ಒಂದು ಚಾರ್ಜಿಂಗ್ ಬಗ್ಗೆ. ಸೊ ಇದು ಈ ಒಂದು ಸ್ಕೂಟರ್ನ ಕೀ. ಇದರಲ್ಲಿ 2 ವಿಷಯಗಳಿದೆ. ಒಂದು, ಕೀಲೆಸ್ ಎಂಟ್ರಿ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಈ ಒಂದು ಕೀನ ನೀವು ಜೋಬಲ್ಲಿ ಇಟ್ಕೊಂಡ್ರೆ ಸಾಕು, ಜಸ್ಟ್ ಇದನ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ನಮಗೆ ಇದು ಆನ್ ಆಗುತ್ತೆ. ಇನ್ನೊಂದು ಬಟನ್ ಇದೆ ಇದರಲ್ಲಿ. ಅದು ಏನಕ್ಕೆ ಅಂದರೆ ನೀವೇನಾದರೂ ರಾತ್ರಿ ತಗೊಂಡೋಗಿ ಎಲ್ಲೋ ಪಾರ್ಕ್ ಮಾಡಿದ್ರೆ, ತುಂಬ ಬೈಕ್ ಸ್ಕೂಟರ್ಗಳೆಲ್ಲ ಇದೆ, ಸೊ ನೀವೆಲ್ಲ ಒಂದು ಕಡೆ ಇದ್ದೀರಾ, ನಿಮಗೆ ಅದು ನೋಡಬೇಕು, ನನ್ನ ಸ್ಕೂಟರ್ ಯಾವಂತ ಗೊತ್ತಾಗಬೇಕು ಅಂದರೆ ಜಸ್ಟ್ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಈ ರೀತಿ ಕೀಕಿಂತ ಸೌಂಡ್ ಮಾಡುತ್ತೆ, ಜೊತೆಗೆ ಇಂಡಿಕೇಟರ್ ಬ್ಲಿಂಕ್ ಆಗುತ್ತೆ. ಇದನ್ನ ಆನ್ಸರ್ ಬ್ಯಾಕ್ ಫಂಕ್ಷನ್ ಅಂತ ಅವರು ಹೆಸರು ಕೊಟ್ಟಿದ್ದಾರೆ. ಅಗೇನ್ ಓಕೆ, ಚೆನ್ನಾಗಿದೆ, ಇದು ನಂಗೆ ತುಂಬಾ ಇಷ್ಟ ಆಯ್ತು. ಕೀಲೆಸ್ ಎಂಟ್ರಿ. ಸೊ ಇವಾಗಿಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಂದ್ರೆ ಟೆಕ್ಕಿಂದ ತುಂಬಿರೋಂಥದ್ದು, ಆ್ಯಂಡ್ ಇದು ಕೂಡ ಅದಕ್ಕಿಂತ ಕಮ್ಮಿ ಏನಿಲ್ಲ ಅಂತಲೇ ಹೇಳ್ಬೋದು. ಇನ್ನೊಂದಷ್ಟು ಫೀಚರ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ, ಆ್ಯಂಡ್ ಅದೇ ರೀತಿ ರಿವರ್ಸ್ ಮೋಡ್ ಸಿಗುತ್ತೆ. ಸೊ ಬ್ರೇಕ್ ಮತ್ತೆ ಇದನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಆಕ್ಟಿವೇಟ್ ಆಗುತ್ತೆ, ಮತ್ತೆ ನಾವು ಅದನ್ನ ನಿಧಾನ ಹಿಂದಕ್ಕೆ ಹೋಗ್ಬೋದು. ಅದೊಂದು ಇದರ ಮತ್ತೊಂದು ವಿಷಯ. ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಬೇಕಾದ್ರೆ 75 ಕಿಲೋಮೀಟರ್ನ ಟಾಪ್ ಸ್ಪೀಡ್ ನಮಗೆ ಇದು ಕೊಡುತ್ತೆ. ಅದೇ ರೀತಿ ನಮಗೆ ಇಲ್ಲಿ ಒಂದು ಬ್ರೇಕ್ನ ಹೋಲ್ಡ್ ಮಾಡುವಂಥ ಒಂದು ವಿಷಯ ಇದೆ. ಸೊ ಹಾಗಾಗಿ ನಾವು ಟ್ರಾಫಿಕಲ್ಲೆಲ್ಲ ಇದ್ರೆ ಆರಾಮಾಗಿ ನಿಲ್ಲುತ್ತೆ, ಇದು ಮುಂದಕ್ಕೆ ಹೋಗಲ್ಲ. ರಿಲೀಸ್ ಮಾಡ್ಬೇಕಾದ್ರೆ ಜಸ್ಟ್ ಈಗ ಮಾಡಿ ಸಾಕು. ಸೊ ಅವಾಗಲೇ ನಾನು ಬ್ಯಾಟ್ರಿ ಬಗ್ಗೆ ಹೇಳಿದ್ದೀನಿ, ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ. ಇದ್ರಲ್ಲಿ ನಮಗೆ 3.072 ಕಿಲೋವ್ಯಾಟ್ನ ಒಂದು ಬ್ಯಾಟ್ರಿ ಸಿಗುತ್ತೆ. ಬೇಸಿಕಲಿ 3.1 ಕಿಲೋವ್ಯಾಟ್ ಅಂತ ಬೇಕಾದ್ರೆ ಹೇಳ್ಬೋದು. ಆ್ಯಂಡ್ ಅದು ಬಿಟ್ಟು ನಮಗೆ 4.1 ಕಿಲೋವ್ಯಾಟ್ನ ಒಂದು ಪವರ್ ನಿಮಗೆ ಇದ್ರಲ್ಲಿ ಸಿಗುತ್ತೆ. ಅದೇ ರೀತಿ 15 Nm ಟಾರ್ಕ್ ಕೂಡ ನಿಮಗೆ ಈ ಒಂದು ಸ್ಕೂಟರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಾನು ಹೇಳಿದ್ನಲ್ಲ, ಬೆಸ್ಟ್ ಎಕೋ ಮೋಡ್ ನಮಗೆ ಇದರಲ್ಲಿ ಇದೆ ಅಂತ. ಟೈಪ್ ಎ ಮತ್ತು ಟೈಪ್ ಬಿ ಏನಿದೆ ಅದು ಕೂಡ ತುಂಬ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ. ಆ್ಯಂಡ್ ಇದರ ಪ್ರೈಸ್ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ನಮಗೆ 3 ಕಲರ್ ಸಿಗುತ್ತೆ, ಒಂದು ಬ್ಲ್ಯಾಕ್, ಒಂದು ಗ್ರೀನು, ಇನ್ನೊಂದು ವೈಟು. ಪ್ರೈಸ್ ಇನ್ನೂ ರಿವೀಲ್ ಆಗಿಲ್ಲ. ಪ್ರೈಸ್ ರಿವೀಲ್ ಆದಾಗ ಖಂಡಿತ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮೊಹಂದಾಸ್, ಸೈನಿಂಗ್ ಆಫ್.